ಡಿ.ಕೆ. ಶಿವಕುಮಾರ್ ಅವರ ಪಟ್ಟಾಭಿಷೇಕಕ್ಕೆ ಇನ್ನೇನು ಕ್ಷಣಗಣನೆ ಆರಂಭವಾಗಿದೆ. ಲೋಕಭವನಕ್ಕೆ ಒಬ್ಬೊಬ್ಬರಾಗಿ ಗಣ್ಯಾತಿ ಗಣ್ಯರೆಲ್ಲರೂ ಕೂಡ ಈಗ ಆಗಮಿಸ್ತಾ ಇದ್ದಾರೆ. ಮಠಾಧೀಶರು, ವಿವಿಧ ಮಠಮಾನ್ಯಗಳ ಗುರುಗಳು ಎಲ್ಲರೂ ಕೂಡ ಬರ್ತಾ ಇದ್ದಾರೆ ಲೋಕಭವನಕ್ಕೆ. ಡಿ.ಕೆ. ಸುರೇಶ್ ಅವರು ಈಗಾಗಲೇ ಬಂದಿದ್ದಾರೆ. ಅಲ್ಲಿ ಹೇಗೆಲ್ಲ ಸಿದ್ಧತೆಗಳಾಗಿದೆ ಅನ್ನುವಂಥದ್ರ ಬಗ್ಗೆ ಎಲ್ಲ ರೀತಿಯಾದಂಥ ಪರಿಶೀಲನೆಯನ್ನು ಮಾಡಿ ಎಲ್ಲ ವ್ಯವಸ್ಥೆಗಳು ಸರಿ ಇದೆಯಾ ಅನ್ನುವಂಥ ಒಂದು ನಿಟ್ಟಿನಲ್ಲಿ ಡಿ.ಕೆ. ಸುರೇಶ್ ಅವರು ಕೂಡ ಹೆಚ್ಚಿನ ಮುತುವರ್ಜಿ ವಹಿಸಿ ಅಲ್ಲಿ ಪರಿಶೀಲನೆ ಮಾಡ್ತಾ ಇದ್ದಾರೆ. ಕೆ.ಜೆ. ಜಾರ್ಜ್ ಲೋಕಭವನಕ್ಕೆ ಈಗ ಬಂದಿದ್ದಾರೆ. ಅವರ ಜೊತೆಗೆ ಎಸ್.ಟಿ. ಸೋಮಶೇಖರ್ ಹಾಗೆ ಕುಸುಮಾ ಹನುಮಂತರಾಯ ಅವರು ಕೂಡ ಈಗಾಗಲೇ ಆಗಮಿಸಿದ್ದಾರೆ. ಈ ಸಂದರ್ಭದಲ್ಲಿ ಕುಸುಮಾ ಅವರು ಮಾತನಾಡಿದ್ದಾರೆ. ಬನ್ನಿ ನೋಡೋಣ. ಪ್ರಯತ್ನ, ಪರಿಶ್ರಮ, ಪಕ್ಷನಿಷ್ಠೆಗೆ ಸಿಕ್ಕಿರುವಂಥ ಪ್ರತಿಫಲ ಇವತ್ತು ನಮ್ಮ ನಾಯಕರಾಗಿರುವಂಥ ಡಿ.ಕೆ. ಶಿವಕುಮಾರ್ ಸರ್ ಅವರು ಮುಖ್ಯಮಂತ್ರಿಗಳಾಗಿ, ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಅಧಿಕಾರವನ್ನು ಸ್ವೀಕಾರ ಮಾಡ್ತಿದ್ದಾರೆ. ನಮ್ಮಂಥ ಎಷ್ಟೋ ಜನ ಯುವಕರಿಗೆ ರಾಜಕಾರಣದಲ್ಲಿ ಅವಕಾಶವನ್ನು ಮಾಡಿಕೊಟ್ಟು ರಾಜಕಾರಣಕ್ಕೆ ತಂದು ಬೆನ್ನು ತಟ್ಟಿ ಶಕ್ತಿಯನ್ನು ತುಂಬಿ ಮುಂದೆ ನಡಿಲಿಕ್ಕೆ ಸಹಾಯ ಮಾಡ್ತಿರುವಂಥ ನಮ್ಮ ನಾಯಕರು ಇವತ್ತು ಪದಗ್ರಹಣ ಮಾಡ್ತಿರೋದು ರಾಜ್ಯದ ಮುಖ್ಯಮಂತ್ರಿಗಳಾಗಿ ಬಹಳ ಸಂತೋಷ ಆಗುತ್ತೆ. ಅವರು ಅದನ್ನೆಲ್ಲವನ್ನೂ ಮೀರೇ ಇವತ್ತು ಈ ಹಂತದಲ್ಲಿ ಬಂದಿದ್ದಾರೆ. ಅವ್ರಿಗೆ ಎಲ್ಲ ಶಕ್ತಿನೂ ಭಗವಂತ ಕೊಟ್ಟಿದ್ದಾನೆ. ನನ್ನನ್ನು ಕೂಡ ರಾಜಕಾರಣಕ್ಕೆ ಇವತ್ತು ನಾನೇನಾದರೂ ರಾಜಕಾರಣದಲ್ಲಿ ಇದ್ದೀನಿ ಅಂತಂದರೆ ಅದಕ್ಕೆ ಕಾರಣ ಡಿ.ಕೆ. ಶಿವಕುಮಾರ್ ಸರ್ ಅವರೇ. ನಮ್ಮನ್ನು ರಾಜಕಾರಣಕ್ಕೆ ಕರ್ಕೊಂಡು ಬಂದಾಗ ಅವ್ರು ಹೇಳಿದ್ದು ಒಂದೇ ಮಾತು, ಅವ್ರು ನನಗೆ ಹೇಳಿದ್ದು ಅನಿವಾರ್ಯ ಆಗೋವರೆಗೂ ಕಷ್ಟಪಟ್ಟು ಕೆಲಸ ಮಾಡಿ ಅಂತ. ಸೊ ಅದನ್ನೇ ನಾವು ಕೂಡ ಮುಂದೆ ನಡೀತಾ ಇದ್ದೀವಿ. ಅವರಿಗೆ ಭಗವಂತ ಇನ್ನೂ ಹೆಚ್ಚಿನ ಶಕ್ತಿಯನ್ನು ಕೊಡಲಿ, ನಮ್ಮ ಕರ್ನಾಟಕ ರಾಜ್ಯ ಮತ್ತಷ್ಟು ಎತ್ತರಕ್ಕೆ ಬೆಳೀಲಿ ಅಂತ ಆಶಿಸ್ತೀನಿ. ಖಂಡಿತವಾಗ್ಲೂ ನಮ್ಮ ನಾಯಕರು ನನಗೆ ರಾಜಕಾರಣದ ಗುರುಗಳು. ಅವ್ರು ಪಟ್ಟಿರುವಂಥ ಅವರ ಹಾದಿ ಏನಿದೆ, ಹೋರಾಟದ ಹಾದಿ ಇಂದ ಬಂದಿರುವಂಥವ್ರು. ಅವರು ಒಂದೇ ದಿವಸ ರಾಜ್ಯದ ಮುಖ್ಯಮಂತ್ರಿಗಳಾಗಬೇಕು ಅಂತ ಇತ್ತು. ಇವತ್ತು ಅವರು ರಾಜ್ಯದ ಮುಖ್ಯಮಂತ್ರಿಗಳಾಗಿ ಅಧಿಕಾರವನ್ನು ಸ್ವೀಕಾರ ಮಾಡ್ತಿದ್ದಾರೆ. ಅವರಿಗೆ ಈ ಮೂಲಕ ನಮ್ಮ ಇಡೀ ರಾಜರಾಜೇಶ್ವರಿ ನಗರ ವಿಧಾನಸಭಾ ಕ್ಷೇತ್ರದ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾರೆ. ಖಂಡಿತವಾಗ್ಲೂ ಇದು ಕೇಳೋ ಪ್ರಶ್ನೆನೇ ಅಲ್ಲ. 2 ವರ್ಷನೂ ಪೂರೈಸ್ತಾರೆ. ಮತ್ತೊಮ್ಮೆ ನಮ್ಮ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರುತ್ತೆ. ಇನ್ನು ಲೋಕಭವನದಲ್ಲಿ ನಡೀತಾ ಇರುವಂತಹ ಸಿದ್ಧತೆ ಈಗ ಅಂತಿಮ ಹಂತದಲ್ಲಿ ನಡೀತಾ ಇವೆ. ಎಲ್ಲ ಸಿದ್ಧತೆಗಳು, ಎಲ್ಲ ತಯಾರಿಗಳು ಆಲ್ಮೋಸ್ಟ್ ಎಲ್ಲವೂ ಕೂಡ ಮುಗಿದಿವೆ. ನಾವು ಪ್ರತಿನಿಧಿ ಕಿರಣ್ ಹನಿಯಾಡ್ಕ ಅಲ್ಲಿಂದ ಒಂದು ಪ್ರತ್ಯಕ್ಷ ವರದಿ ನೀಡಿದ್ದಾರೆ. ಬನ್ನಿ ನೋಡ. ಸಂಜೆ 4 ಗಂಟೆಗೆ ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡುವಂಥ ಹಿನ್ನೆಲೆಯಲ್ಲಿ ಲೋಕಭವನದ ಗಾಜಿನ ಮನೆಯಲ್ಲಿ ಎಲ್ಲ ರೀತಿಯಿಂದ ಸಿದ್ಧತೆಗಳಾಗಿದೆ. ಅಂತಿಮ ಹಂತದ ಸಿದ್ಧತೆಯನ್ನು ಈಗ ಕಾಂಗ್ರೆಸ್ ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ. ಇದು ಲೋಕಭವನದ ಗಾಜಿನ ಮನೆಯಲ್ಲಿ ಪೂರ್ವಾಭಿಮುಖವಾಗಿ ಸಿದ್ಧತೆ ಮಾಡಲಾಗಿರುವಂತಹ ಪ್ರಮಾಣ ವಚನ ಸ್ವೀಕಾರ ಮಾಡುವಂತಹ ವೇದಿಕೆ. ಈ ವೇದಿಕೆಯಲ್ಲಿ ಎಲ್ಲ ರೀತಿಯಂತಹ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಪೂರ್ವಾಭಿಮುಖವಾಗಿ ಈ ವೇದಿಕೆಯನ್ನು ನಿರ್ಮಾಣ ಮಾಡಿರುವುದನ್ನು ನಾವು ನೋಡಬಹುದು. ರಾಜ್ಯಪಾಲರ ಆಸನ, ಅದೇ ರೀತಿ ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿಯಾಗಿ ಈಗ ಉಸ್ತುವಾರಿ ಮುಖ್ಯಮಂತ್ರಿ, ಮಾಜಿ ಮುಖ್ಯಮಂತ್ರಿ ಆಗುತ್ತಿರುವಂತಹ ಸಿದ್ದರಾಮಯ್ಯ ಅವರಿಗೆ ಆಸನ, ಅದೇ ರೀತಿ ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳಿಗೆ, ಅದೇ ರೀತಿ ಬೇರೆ ಬೇರೆ ರಾಜ್ಯಗಳ ಮುಖ್ಯಮಂತ್ರಿಗಳು ಸುಪ್ರೀಂದರ್ ಸಿಂಗ್ ತುಕು, ಅದೇ ರೀತಿ ರೇವಂತ್ ರೆಡ್ಡಿ, ಬಿ.ಡಿ. ಸತೀಶನ್, ಈ ರೀತಿಯಾಗಿ ಉಳಿದಂತಹ ಕಾಂಗ್ರೆಸ್ನ ಮುಖಂಡರು, ಎ.ಸಿ.ಸಿ ಪ್ರೆಸಿಡೆಂಟ್ ಕೆ.ಸಿ. ವೇಣುಗೋಪಾಲ್, ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಇವರೆಲ್ಲರಿಗೂ ಕೂಡ ಆಸನದ ವ್ಯವಸ್ಥೆಯನ್ನು ನಾವಿಲ್ಲಿ ವೇದಿಕೆಯಲ್ಲಿ ನಿರ್ಮಾಣ ಮಾಡಿರುವಂಥದ್ದನ್ನು ನಾವು ನೋಡಬಹುದಾಗಿದೆ. ಇನ್ನು ಕೊನೆಯ ಕ್ಷಣದಲ್ಲಿ ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆ ಅಧಿಕಾರಿಗಳು ಸಿದ್ಧತೆಯನ್ನು ಅಂತಿಮ ಹಂತದ ಸಿದ್ಧತೆಯನ್ನು ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ. ಇದು ವೇದಿಕೆಯ ಮುಂಭಾಗದಲ್ಲಿ ಆಸನದ ವ್ಯವಸ್ಥೆ ಮಾಡಿರುವಂಥದ್ದು. ಶಾಸಕರುಗಳಿಗೆ ಮತ್ತು ಹೈಕೋರ್ಟ್ನ ನ್ಯಾಯಾಧೀಶರುಗಳಿಗೂ ಕೂಡ ಇಲ್ಲಿ ವ್ಯವಸ್ಥೆಯನ್ನು ಮಾಡಲಾಗಿದೆ. ಮತ್ತು ವಿ.ಐ.ಪಿಗಳು ಅದೇ ರೀತಿ ಉಳಿದಂತೆ ವಿಶೇಷ ಆಹ್ವಾನಿತರು ಯಾರ್ಯಾರಿದ್ದಾರೋ ಅವರೆಲ್ಲರಿಗೂ ಕೂಡ ಆಸನದ ವ್ಯವಸ್ಥೆಯನ್ನು ಮಾಡಿರುವಂಥ ನಾವು ನೋಡಬಹುದಾಗಿದೆ. ಮುಂಭಾಗದಲ್ಲಿ ಹೈಕೋರ್ಟ್ನ ನ್ಯಾಯಮೂರ್ತಿಗಳು, ಲೋಕಾಯುಕ್ತರು ಈ ರೀತಿ ಮತ್ತು ಕೇಂದ್ರ ಸಚಿವರು ಇವರೆಲ್ಲರೂ ಕೂಡ. ಡಿ.ಕೆ. ಶಿವಕುಮಾರ್ ಪಟ್ಟಾಭಿಷೇಕಕ್ಕೆ ಕೌಂಟ್ ಡೌನ್ ಶುರುವಾಗಿದೆ. ಇನ್ನೇನು ಕೆಲವೇ ಕ್ಷಣಗಳು ಮಾತ್ರ ಬಾಕಿ. ಹೆಚ್ಚು ಕಮ್ಮಿ 1-1.5 ಗಂಟೆ ಮಾತ್ರ ಈಗ ಬಾಕಿ ಇದೆ. ಲೋಕಭವನಕ್ಕೆ ಒಬ್ಬೊಬ್ಬರಾಗಿ ಕಾಂಗ್ರೆಸ್ ನಾಯಕರು ಕೂಡ ಆಗಮಿಸ್ತಾ ಇದ್ದಾರೆ. ಶಾಸಕರಾದ ಇಕ್ಬಾಲ್ ಹುಸೇನ್, ಬೇಳೂರು ಗೋಪಾಲಕೃಷ್ಣ, ಪ್ರದೀಪ್ ಈಶ್ವರ್, ಬೀರೇಂದ್ರ ಪಪ್ಪಿ ಸೇರಿದಂತೆ ನಾಯಕರೆಲ್ಲರೂ ಕೂಡ ಈಗ ಒಬ್ಬೊಬ್ಬರಾಗೆ ಬರ್ತಾ ಇದ್ದಾರೆ. ಇವರೆಲ್ಲರೂ ಕೂಡ ಡಿ.ಕೆ. ಶಿವಕುಮಾರ್ ಅವರು ಸಿಎಂ ಆಗಬೇಕು ಅನ್ನುವಂಥದ್ರ ಬಗ್ಗೆ ಆಸೆಯನ್ನು ಇಟ್ಕೊಂಡಿದ್ದಂಥವ್ರು. ಅದರಲ್ಲೂ ಕೂಡ ಇಕ್ಬಾಲ್ ಹುಸೇನ್ ಬಹಿರಂಗವಾಗಿಯೇ ಕೆಲವೊಂದಷ್ಟು ದಿನಗಳಲ್ಲಿ ತಮ್ಮ ಒಂದು ಇಂಗಿತವನ್ನು ವ್ಯಕ್ತಪಡಿಸಿದಂಥವ್ರು. ಬೇಳೂರು ಗೋಪಾಲಕೃಷ್ಣ ಕೂಡ ಈ ಬಾರಿ ಕ್ಯಾಬಿನೆಟ್ ಸೇರಬೇಕು ಅನ್ನುವಂಥ ಒಂದು ಮಹತ್ವಾಕಾಂಕ್ಷೆಯನ್ನು ಇಟ್ಕೊಂಡಿರುವಂತಹ ನಾಯಕ. ಬಟ್ ಇದುವರೆಗೂ ಕೂಡ ಈಗ ಇರುವಂಥ ಒಂದು ಲಿಸ್ಟ್ನಲ್ಲಿ ಅವರ ಹೆಸರಿಲ್ಲ. ಮುಂದಿನ ಹಂತದಲ್ಲಿ ಮತ್ತೆ ಕ್ಯಾಬಿನೆಟ್ ಎಕ್ಸ್ಪ್ಯಾನ್ಷನ್ ಆದಂಥ ಸಂದರ್ಭದಲ್ಲಿ ಅವರನ್ನು ಸೇರಿಸ್ಕೊಳ್ತಾರಾ ಇಲ್ವಾ ಅನ್ನುವಂಥದ್ದು ನೋಡಬೇಕು. ಈಗ ಪ್ರದೀಪ್ ಈಶ್ವರ್ ಅವರು ಕೂಡ ಸಚಿವ ಸ್ಥಾನದ ಆಕಾಂಕ್ಷಿಯಾಗಿದ್ದರು. ಬಹುಶಃ ಯಂಗ್ಸ್ಟರ್ಸ್ ಕೋಟಾದಡಿಯಲ್ಲಿ ಇವರಿಗೆಲ್ಲರಿಗೂ ಕೂಡ ಸ್ಥಾನ ಸಿಗಬಹುದೇನೋ ಅನ್ನುವಂಥ ಒಂದು ನಿರೀಕ್ಷೆಗಳಿವೆ. ಯಾಕಂದರೆ ನಮಗೆ ಸಿಕ್ಕಂಥ ಒಂದು ಮಾಹಿತಿ ಪ್ರಕಾರ ಈ ಬಾರಿಯ ಡಿ.ಕೆ. ಕ್ಯಾಬಿನೆಟ್ನಲ್ಲಿ ಹಿರಿಯರು ಜೊತೆಗೆ ಯಂಗ್ಸ್ಟರ್ಸ್ಗೆ ಅವಕಾಶವನ್ನು ಕೊಡಲಾಗುತ್ತೆ ಅನ್ನುವಂಥದ್ರ ಬಗ್ಗೆ ಈಗಾಗಲೇ ಹೇಳಿದ್ದಾರೆ. ಹಿರಿಯರಲ್ಲಿ ಸುಮಾರು ಒಂದು 20 ಜನ ಸಚಿವರಾಗಿರ್ಬೋದು. ಹಾಗೆ ಯಂಗ್ಸ್ಟರ್ಸ್ ಏನಿದ್ದಾರೆ ಅವರಲ್ಲೂ ಕೂಡ 10 ಜನ ಯಂಗ್ಸ್ಟರ್ಸ್ ಕೂಡ ಈ ಬಾರಿಯ ಕ್ಯಾಬಿನೆಟ್ನಲ್ಲಿ ಇರಬಹುದು ಅನ್ನುವಂಥದ್ರ ಬಗ್ಗೆ ಲೆಕ್ಕಾಚಾರಗಳಿವೆ. ಬಟ್
ಎಲ್ಲ ರೀತಿಯಾದಂತಹ ಪರ್ಮಿಟೇಷನ್ ಕಾಂಬಿನೇಷನ್ಸನ್ನು ಮಾಡಬೇಕಾಗತ್ತಲ್ಲ. ಇಲ್ಲಿ ಜಾತಿವಾರು ಲೆಕ್ಕಾಚಾರ ನೋಡಬೇಕು, ಜೊತೆಗೆ ಹಿರಿಯರು ಕಿರಿಯರು ಅನ್ನುವಂಥ ಒಂದು ಸಮೀಕರಣವನ್ನು ಕೂಡ ನೋಡಬೇಕು. ಇದೆಲ್ಲವನ್ನು ಆಧರಿಸಿ ಕ್ಯಾಬಿನೆಟನ್ನು ರೆಡಿ ಮಾಡಬೇಕಾಗತ್ತೆ. ಈಗ ಸದ್ಯಕ್ಕೆ 13 ಜನ ಶಾಸಕರುಗಳು ಸಚಿವರಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸ್ತಾರೆ ಡಿ ಕೆ ಶಿವಕುಮಾರ್ ಅವರ ಜೊತೆಗೆ. ಅದಾದ ನಂತರ ಕ್ಯಾಬಿನೆಟ್ ಎಕ್ಸ್ಪೆನ್ಷನ್ ಆದಂಥ ಸಂದರ್ಭದಲ್ಲಿ ಯಾರೆಲ್ಲ ಸೇರ್ಪಡೆ ಆಗ್ತಾರೆ ಅನ್ನುವಂಥದ್ದು ಈಗ ಸದ್ಯಕ್ಕಿರುವಂಥ ಕುತೂಹಲ. ಏನೇನು ಕೆಲವೇ ಕ್ಷಣಗಳು ಮಾತ್ರ ಬಾಕಿ ಇವೆ. ಈಗಾಗಲೇ ಸದಾಶಿವನಗರದ ನಿವಾಸದಲ್ಲಿರುವಂಥ ಡಿ ಕೆ ಶಿವಕುಮಾರ್ ಅವರು ತಮ್ಮ ತಾಯಿಯ ಆಶೀರ್ವಾದವನ್ನು ಪಡೆದಿದ್ದಾರೆ. ಇನ್ನು ಕೆಲವೇ ಹೊತ್ತಿನಲ್ಲಿ ಅವರು ಮನೆಯಿಂದ ಹೊರಡ್ತಾರೆ, ನೇರವಾಗಿ ಲೋಕಭವನಕ್ಕೆ ಆಗಮಿಸ್ತಾರೆ. 4 ಗಂಟೆ 5 ನಿಮಿಷಕ್ಕೆ ಈ ಶುಭ ಮುಹೂರ್ತವನ್ನು ಏನು ಇಟ್ಟಿದ್ದಾರೆ, ಆ ಶುಭ ಮುಹೂರ್ತದಲ್ಲಿ ಸಿಎಂ ಆಗಿ ಪದಗ್ರಹಣವನ್ನು ಡಿ ಕೆ ಶಿವಕುಮಾರ್ ಅವರು ಪದಗ್ರಹಣ ಮಾಡ್ತಾರೆ.